ಬೇದರ್ ಪೊಲೀಸರೇ ಇದೇನು ತಾಲಿಬಾನ್ ಆಗೋಯ್ತಾ ಏನು? ರಕ್ಕಸ ಸ್ವರೂಪಗಳಾಗಿರುವಂತಹ ಬೀದರ್ ಪೊಲೀಸರು ಆಟೋ ಚಾಲಕರ ಮೇಲೆ ಪೊಲೀಸರ ಅಮಾನುಷ ಹಲ್ಲೆ, ಅನಧಿಕೃತ ಬಂಧನ ಮಾಡುವುದರಲ್ಲಿ ನಸೀಮರಾಗಿಬಿಟ್ಟಿದ್ದಾರೆ. ಬೀದರ್ ಪೊಲೀಸರೇ ಇದೇನು ತಾಲಿಬಾನ್ ಆಗೋಯ್ತಾ? ರಕ್ಕಸ ಸ್ವರೂಪಗಳಾಗಿರುವಂತಹ ಬೀದರ್ ಪೊಲೀಸರು ಆಟೋ ಚಾಲಕನ ಮೇಲೆ ಪೊಲೀಸರು ಅಮಾನುಷ ಹಲ್ಲೆ, ಅನಧಿಕೃತ ಬಂಧಿಸುವಲ್ಲಿ 2 ದಿನ ನಿರಂತರವಾಗಿ ಹಲ್ಲೆ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಆಟೋ ಚಾಲಕ ಆಸಿಫ್ ಕಣ್ಣೀರು. ಬೀದರ್ನ ಮಾರ್ಕೆಟ್ ಪೊಲೀಸರ ವಿರುದ್ಧ ಗಂಭೀರ ಆರೋಪ. ಮನೆಯೊಂದರಲ್ಲಿ 2 ದಿನ ಕೂಡಿ ಹಾಕಿದ್ರು, ಬೆತ್ತಲೆ ಮಾಡಿ ಬೆಲ್ಟ್ ಕಟ್ಟಿಗೆಯಿಂದ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಥಳಿಸಿದ್ದು ಅಲ್ಲದೆ 50,000 ಹಣಕ್ಕೆ ಡಿಮ್ಯಾಂಡ್ ಧಮಕಿ. ಏನೋ ಕಳ್ಳತನದ ಚಿನ್ನ ಖರೀದಿ ಮಾಡಿದ್ದೀಯಾ, ಇದು ಎಲ್ಲಿಗೆ ಹೇಳು, ಎಲ್ಲಿದೆ ಹೇಳು ಅಂತ ಹೇಳಿ ನನಗೆ ಹೊಡೆದಿದ್ದಾರೆ. ಅದರ ಮಾಡದ ತಪ್ಪನ್ನ ಹೊರೆಸಿ ಹಲ್ಲೆಗೈದಿರುತ್ತಾರೆ ಅಂತ ಹೇಳಿ ಚಾಲಕ ಕಣ್ಣೀರ್. ಮಾರ್ಕೆಟ್ ಠಾಣೆ ಪೊಲೀಸರ ವಿರುದ್ಧ ಎಸ್ಪಿಗೆ ಸಂತ್ರಸ್ತ ಆಸಿಫ್ ದೂರನ್ನ ನೀಡಿರುವಂತಹ ಘಟನೆ ನಡೆದಿದೆ. ಏನ್ ಹೇಳಿದ್ರು ಕೇಳ್ಕೊಂಬರೋಣ. 50,000 रुपए देना कहते साहब, मैं कहाँ से लाके दूं? बोले साहब 25 डेज, ये 25 तारीख तक लाके देना कहते साहब सर्कल साहब को. हम फोन नहीं करते तेरे को, तू लाके सीधा एसपी ऑफिस को आको दे के जाना बोल के बोले साहब. वो एसपी ऑफिस के बाजू है ना मार्केट, वहाँ पे आके देना बोले साहब. मैं कहाँ से लाके दूं साहब? बोलो 500-600 रुपए नहीं बन रहा साहब ऑटो, मैं कहाँ से लाके दूं साहब? थोड़ा हेल्प ಮಾಡಿ ಸಾಬ್ ಮೀಡಿಯಾ ಸಾರು. ಥ್ಯಾಂಕ್ ಯು ಸೋ ಮಚ್. ಮತ್ತು ಕಾಂಪ್ರಮೈಸ್ ಮಾಡು, ಮತ್ತು ಅದು ಹೋಗ್ಲಿ ಬಿಡು, ಏನ್ರ ಕೊಟ್ಟು ಫಸ್ಟ್ ಅಂದ್ರು ನಮ್ಗೆ 1.5 ಲಕ್ಷ ಕೊಡ್ರ ಅಂತ ಹೇಳಿದೆ ಸರ್ ಅವ್ರ ರೊಕ್ಕ. ಮತ್ತಂದ್ರು 1 ಲಕ್ಷ ಅಂತ ಹೇಳಿದ್ರು. ನಾವ್ ಅಂದಿದ್ದೆ ನಮ್ಮ ತಮ್ಮೂರ್ ಹಚ್ಚಿರಿ ಫೋನ್ ಅಂದಿದ್ದೆ. ನಮ್ಮ ಅಜ್ಜು ಖಾನ್ ಅಂತೂ ಒಬ್ರು ಕಜನ್ ಅವರಿ ಸರ್, ಅವ್ರಿಗೆ ಫೋನ್ ಹಚ್ಚು, ಅವ್ರು ಮಾತಾಡ್ರಿ ಸರ್. ಅದು ಅನಿಲ್ ಸರ್ ಮಾತಾಡೋರು. ಅವ್ರು ಮಾತಾಡೋ ಅವ್ರಿಗೆ ಅಂದಿದ್ರು, ನಿನ್ ರಾತ್ರಿಗೆ ಮಾತಾಡ್ರಿ ಸರ್, ಅವರು ಮುಂಜಾನೆಗೂ ಬಾ ಮಾತಾಡ್ರಿ ಅಂತ ನಮ್ಮ ತಮ್ಮೂರ್ ಅಂದ್ರು ಸರ್. ಆಯ್ತು ತಗೋ ಅಂತೂ ಅದು ಕಾಂಪ್ರಮೈಸ್ ಆಯ್ತಿಲ್ಲ ರೀ ಸರ್. ಅಲ್ಲಿ ರೊಕ್ಕ ಕೊಡ್ತೇನ ಬಾ ಅಂತ ಅವ್ರು ಹೇಳಿದ್ರು. ಮತ್ತು ಅದು ಇದು ಟೂಪ್ ಕೊಟ್ಟು ನೋಡ್ರಿ ಸರ್, ಇದು ಟೂಪ್ ಇದು ಹಚ್ಚ ಅವ ಪಾರು ಕಳ್ಳೂರು ಅವ ಹಚ್ಲತ್ರಿ ಸರ್. ನಮ್ಗೆ ಇದು ಟೂಪ್ ನೋಡ್ರಿ ಸರ್. ಮತ್ತು ಟ್ಯಾಬ್ಲೆಟ್ ಕೊಟ್ಟಿರು, ಅವು ಟ್ಯಾಬ್ಲೆಟ್ ಅಲ್ಲಿ ತಿಂದು ಅಲ್ಲೇ ಬಿಟ್ಟಿದ್ದೇನ, ಅಲ್ಲಿ ಅವ ಇನ್ನ ಅಲ್ಲಿ ನಾ ತೋರಿಸ್ತೀರಿ ಸರ್, ನಿಮ್ಗೆ ನಮ್ಗೆ ಹೋಗಿ ತೋರಿಸ್ತೀರಿ ಸರ್. ಅಲ್ಲೇ ಅವ ಅದು ಟ್ಯಾಬ್ಲೆಟ್ 4 ಟ್ಯಾಬ್ಲೆಟ್ ಇತ್ರಿ ಸರ್. ಅದು ನೈಟ್ದಾಗ 8 ಮತ್ತು ಮಾರ್ನಿಂಗ್ 8 ರೀ ಸರ್. ಇದು ಅವ ನೋಡ್ರಿ ಸರ್, ಇದು ಟೂಪ್ ಹಚ್ಕೋ, ಮತ್ತು ಯಾರಿಗ್ ಭೀ ಹೇಳ್ಬೇಡ ಅಂತ ಹೇಳ್ರಿ ಸರ್. ನಮ್ಗೆ ರೊಕ್ಕ 50,000 ಕೊಡ್ಬೇಕಂತ್ರಿ ಸರ್ ಅವ್ರಿಗೆ ಫೈನಲ್. ಇನ್ನ ಕೊಟ್ಟಿಲ್ರಿ ಸರ್. 25 ಡೇಸ್ ನಾವ್ ಅಂದಿದೆ ಸರ್. ಆಯ್ತು ಕೊಡ್ತೀರಿ ಸರ್. ನಮ್ಮಲ್ಲಿ ಮೆಂಟಲ್ ಟಾರ್ಚರ್ ಮಾಡ್ಯಾರ ಸರ್. ಆಯ್ತು ನಮ್ ಇದ್ರ ಬ್ಯಾಡ್ರಿ ಸರ್, ನಾ ಕೊಡ್ತೆ ಅಂತ ಹೇಳಿದಿರಿ ಸರ್ ಅವ್ರಿಗೆ. ಕೊಡ್ತೆ ಅಂತ ಅಂದ್ರು. ಸರ್ಕಲ್ ಸಾಬ್ರು ಅಂದ್ರು, ನಿಮ್ಮ ಮನಿ ಪರಿಸ್ಥಿತಿ ಚಂದಿಲ್ಲ ಯಪ್ಪ, ನೀವು 1 ಲಕ್ಷ ಕೊಡ್ಬೇಡ, 50,000 ಕೊಡು ಅಂತ ಹೇಳಿದ್ರು ನಮ್ಗೆ. ನಾವ್ ಅಂದಿದ್ದೆ ಆಯ್ತು ಸರ್ ಕೊಡ್ತೀರಿ ಸರ್ ಅಂತ. ನಮ್ಮ ತಮ್ಮೂರು ಅಂದ್ರು ಆಯ್ತು ಹೋಗ್ಲಿ ಬಿಡ್ರಿ, ಏನಾಯ್ತು ಏನಿಲ್ಲ ಕೊಡ್ರಿ ಅಂತ ಹೇಳಿದ್ರು. ನಾವು ಕೊಡಲ್ಲ ನೋಡ್ರಿ ಸರ್. ನಮ್ಮ 10,000 ಬೇಕಂದ್ರು ನಾ ಸಾಲ ಮಾಡ್ಬೇಕಿತ್ತು ಸರ್. ನಾ ಆಟೋದವ್ರು ಇದ್ದೀರಿ ಸರ್. ನಾ ಎಲ್ಲಿಂದ ತನಕ ಕೊಡ್ಬೇಕು ಸರ್ ಅವ್ರಿಗೆ ರೊಕ್ಕ? ಮತ್ತು ಏನರ ನಮ್ ಇದು ಇರ್ಬೇಕ್ರಿ ಸರ್. ಏನರ ನಾವು ಗುನಾ ಮಾಡಿದೆ, ಕುಸ್ತೋ भी मैं गुनाह करा, कुस्तो भी कोसे तो केस में गया तो मेरे को मारो साहब, मेरा गलती बताओ बोला साहब उनको. ಒಂದ್ ಬಿ ಕೇಸ್ ಇಲ್ಲ, ಅದ್ರ ಬಗ್ಗೆ ಒಂದ್ ಕೇಸ್ ಇಲ್ಲ ರೀ ಸರ್. ನಮ್ಮ ಹಿಸ್ಟ್ರಿ ನೋಡ್ರಿ ಸರ್ ಅಂದಿದೆ. ನಮ್ಮ ಮನ್ಯಾಗ ನಮ್ಮ ಊರ್ದಾಗ ಹೋಗಿ ನೋಡ್ರಿ, ನಮ್ಮ ಊರ್ ಗಾದ್ಗಿರಿ ಸರ್. ನಮ್ಮ ಊರ್ದಾಗ ಹೋಗು ಯಾರಿಗ್ ಬಿ ಕಟ್ರಿ ಸರ್ ನೀವು. ನಾ ಹೆಂಗ್ ಇದು ಪಾರ್ ನಮ್ಮ ಅಕ್ಕೂರಿಗೆ ನಮ್ಮ ಮನಿ ನಾನ್ ನಡೆಸ್ತೀರಿ ಸರ್. ನಮ್ಮ ಡ್ಯಾಡಿ ಇಲ್ಲ, ನಮ್ಮ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ರಿ ಸರ್ ಅಂದಿದ್ದೆ. ಅವ್ರಿಗೆ ಕಾಲ್ ಬಿಡ್ದಿರಿ ಸರ್. ಅವ್ರು ಏನ್ ಬಿ ಇದು ಮಾಡಿಲ್ರಿ ಸರ್. ತೋಲ್ ಹಿಡಿದ್ರು ನೋಡ್ರಿ ಸರ್. ಬಸ್ ನ್ಯಾಯ ಸಿಗ್ಬೇಕ್ರಿ ಸರ್, ಪೋಸ್ಟೇ ಸಾಕ್ರಿ ಸರ್. ನಮ್ ಸರ್ ಅವ್ರಿಗೆ ಕಾನೂನ್ದಾಗ ಏನ್ ಬಿಲ್ಲ ಏನಂತರು. ಅವ್ರ ಅಂತಾರ ಕಾನೂನ್ ಏನ್ ಕಟ್ಕೋತ ನಮ್ಮ ಶಂಟ ಹೋಗು ಯಾರಿಗ್ ಹೇಳ್ತಿ. ನಾ ಅಂದಿದ್ದೆ ನಮ್ಮ ಕಸನ್ ಒಂದು ಜಯರಾಜ್ ಬುಕ್ಕ ಸರ್, ಅವ ಯಾರವ ನಾವು ನಿನ್ನ ಅಡ್ವೊಕೇಟ್ ಏನ್ ಕರ್ಸ್ಕೊತ ನಮ್ಗೆ ಕಟ್ಕೊಂತ ಹೇಳ, ಏನು ಕರ್ಸ್ತ ಇದು ಮಾಡ್ಕೊಂತ ಹೇಳ, ಕಟ್ಕೊಂತ ಹೇಳ. ಏನು ಕಾನೂನ್ ಏನ್ ಮಾಡಲ್ಲ ನೀವು. ಮತ್ತು ಯಾರಿಗ್ರ ಹೊರಗೆ ಹೋಗು, ಯಾರಿಗ್ರ ಹಿಡ್ದಿ ನೀ ಇದು ನಮ್ ಪೊಲೀಸರು ಹೊಡೆದಾರಂತೂ ನಿಮ್ಮಲ್ಲಿ ಕೇಸ್ ಮಾಡ್ತೆ. ಅದನ್ನ ಇದು 15-16 केस में तेरे को डालते, तेरा ऑटो उधर फेंक डालते, फिर खाई के नीचे डालते तेरा ऑटो. वो बोल के धमकी दे साहब ना मेरे को. किसको सामने बोलना नहीं, ना पुलिस के सामने बताना, ये मतलब मीडिया के सामने कुछ नहीं बोलना, ना इसके वकील साहब. ಎಸ್, ಈ ಬಗ್ಗೆ ವಿಚಾರಗಳನ್ನ ಹೇಳಲಿಕ್ಕೆ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮುದಾಳ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುದಾಳೆ, ಏನಾಯ್ತು ಅಲ್ಲಿ? ಆಟೋ ಚಾಲಕ ಯಾಕೆ ಅಷ್ಟು ಕೂಗಾಡ್ತಾ ಇರುವಂತದ್ದು? ಪೊಲೀಸರು ಏನ್ ಮಾಡಿದ್ದಾರೆ ಆತನಿಗೆ? ತಾವೇ ಅವರೇ ಅಧಿಕೃತವಾಗಿ ಆತನನ್ನ 2 ದಿನಗಳ ಹಿಂದ್ಗಡೆನೆ ಬಂಧಿಸನೆ ಮಾಡ್ತಾರೆ. ಬೀದರ್ನ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಆಟೋ ಚಾಲಕ ಆಸಿಫ್ ಅನ್ನೋರ ವಿರುದ್ಧ ಗಂಭೀರ ಆರೋಪ ಮಾಡ್ತಾರೆ ಪೊಲೀಸರು. ಮನೆ ಒಂದರಲ್ಲಿ 2 ದಿನ
ಬೆಲ್ಟ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ರಂತೆ ಖುದ್ದಾಗಿ ಅವನೇ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಮನುಷ್ಯ ಪೊಲೀಸರು ಅವನನ್ನ ಥಳಿಸದಲ್ಲದೆ 50,000 ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಕೂಡ ಇಡ್ತಾರಂತೆ ಪೊಲೀಸರು. ನೀನು ಕಳ್ಳತನ ಮಾಡಿದಿ, ನೀನು ಬಂಗಾರ ಖರೀದಿಸಿದಿ, ಬಂಗಾರ ಎಲ್ಲಿಂದ ತರಬೇಕು ಹೇಳು ಅಂತೇಳಿ ಆಟೋ ಚಾಲಕನ ಮೇಲೆ ಹಲ್ಲೆ ಮಾಡ್ತಾರಂತೆ ಅಲ್ಲಿನ ಪೊಲೀಸರು. ಹಾಗಾಗಿ ಅವನು ಬೇಸತ್ತು ಮೀಡಿಯಾ ಮುಂದೆ ಬಂದ್ಬಿಟ್ಟು ಇವತ್ತ ನನ್ಗೆ ಏನಾದ್ರು ಮಾಡಿ ನ್ಯಾಯ ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಈ ರೀತಿಯಾಗಿ ಬೀದರ್ ಜಿಲ್ಲಾ ಪೊಲೀಸರು ಯಾರೇ ಆರೋಪಿ ಆಗಿರ್ಲಿ ಅವರನ್ನ ಈ ರೀತಿಯಾಗಿ ಹೊಡೆಯೋದಾಗ್ಲಿ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಮಾಡಕೂಡದು. ಅದ್ರ ಕಡೆ ಇದು ಮಾಡಿದ್ದು ತುಂಬಾ ತಪ್ಪು ಅನ್ನಿಸ್ತಾ ಇದೆ ಕಾವ್ಯವರೇ. ಈಗ ಅವನ ಮುಂದಿನ ಹೆಜ್ಜೆ ಏನಂತೆ? ಈಗ ನನಗೆ ನ್ಯಾಯ ಬೇಕು, ನನಗೆ ಈ ತರ ಹಿಂಸೆ ಮಾಡ್ತಾ ಇದ್ದಾರೆ, ನಾನು ಬಡವ ಇದ್ದೀನಿ, ದಿನನಿತ್ಯ 500 ರೂಪಾಯಿಗೆ ನಾನು ದುಡಿತೀನಿ, ನಾನು ಎಲ್ಲಿಂದ ತಂದು ಕೊಡ್ಬೇಕು, ಯಾರ ಕಡೆ ಸಾಲ ಮಾಡ್ಬೇಕು, ನನ್ನ ಬದುಕು ನನ್ ಕಷ್ಟ ಇದೆ, ನನ್ನ ಮನೇಲಿ ನನ್ನ ತಂದೆ ಬೇರೆ ಇಲ್ಲ, ನಾನು ಒಬ್ಬನೇ ಕೆಲಸ ಮಾಡಿ ನನ್ನ ತಂಗಿನ ಅಥವಾ ನಮ್ಮ ಫ್ಯಾಮಿಲಿನ ಸಾಕ್ಸ್ತಾ ಇದ್ದೀನಿ. ಆದ್ರೆ ಈ ತರ ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಮೀಡಿಯಾ ಮುಂದೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಈ ರೀತಿಯಾಗಿ ಮನನೊಂದು ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಅವ್ರು ಆಸಿಫ್ ಅಲ್ಲಿ ಹೇಳಿದಾರೆ ಮೇಡಮ್. ಓಕೆ, ಈಗ ಪೊಲೀಸರು ಏನ್ ಹೇಳ್ತಾರೆ ಆತ ಮಾಡಿರುವಂತ ಆರೋಪಕ್ಕೆ? ಯಾವುದೇ ಕಾರಣಕ್ಕೂ ಅವರು ಈಗಾಗಲೇ ಪೊಲೀಸ್ ಇಲಾಖೆ ಕೇಳಿದ್ರು ಕೂಡ ಯಾರು ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ನಾವು ಫೋನ್ ಹಾಕಿ ಗಮನ ಹರಿಸಿದ್ವಿ, ಯಾಕೋ ಪಿಕ್ ಮಾಡಿಲ್ಲ ಫೋನು. ಹಾಗಾಗಿ ಅದನ್ನ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನಾವು ಹೇಳ್ಬೇಕಾಗಿದೆ ಮೇಡಮ್. ಈಗ ಆತ ಒಬ್ನೇ ಅಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇರುವಂತದ್ದು, ನಂಗೆ ಈ ರೀತಿಯಾಗಿ ಆಗಿದೆ, ಅನಧಿಕೃತವಾಗಿ ನನ್ನ ಎತ್ಕೊಂಡು ಹೋಗಿರುತ್ತಾರೆ, ನನ್ನ ಬೆಲ್ಟ್ ಅಲ್ಲಿ ಹೊಡೆದಿದ್ದಾರೆ ಅಂತ ಆತ ಹೇಳ್ತಾ ಇರುವಂತದ್ದು. ಸಾಕ್ಷಿ ಯಾರನ್ನಾದ್ರೂ ಇಟ್ಕೊಂಡಿದ್ದಾನಂತ ಏನೋ? ಯಾರು ಇಲ್ಲ ಅಂತ ಮೇಡಮ್. ನಾನೇ ಅದಕ್ಕೆ ನಂಗೆ ಈ ತರ ಮಲಂಗಳೆಲ್ಲ ಕೊಟ್ಟಿದ್ದಾರೆ, ಗುಳಿಗೆ ಕೊಟ್ಟಿದ್ದಾರೆ, ಇದನ್ನ ಹಚ್ಕೊಳ್ಳಿಕ್ಕೆ ಅಂತ ಅವನೇ ಖುದ್ದಾಗಿ ಹೇಳ್ತಾ ಇದ್ದಾನೆ. ಓಕೆ, ಮುದಾಳೆ ಅವರೇ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.